ಬನ್ನಿ ವೀಕ್ಷಕರೇ, ನಾವಿಂದು ರುಚಿಯಾದ ಪನ್ನೀರ್ ಬುರ್ಜಿ ಮತ್ತು ಚಪಾತಿ ಮಾಡೋದನ್ನು ನೋಡೋಣ. ಒಂದು ಬಾಣಲೆಯಲ್ಲಿ ಎಣ್ಣೆ ಜೀರಿಗೆ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಥರ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮಿಶ್ರಣವನ್ನು ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಹುರಿದ ನಂತರ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ರೆ ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದೆರಡು ಚೆನ್ನಾಗಿ ಹುರಿದ ಮೇಲೆ ನಾವು ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊವನ್ನು ಸೇರಿಸಬೇಕು. ಈ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವೂ ಚೆನ್ನಾಗಿ ಮಿಶ್ರಣ ಆಗಿ ಒಂದು ಗೊಜ್ಜು ಥರ ಆಗಬೇಕು. ಆಗಲೇ ಅದರದ್ದು ರುಚಿ ಹೆಚ್ಚೋದು. ನಂತರ ಒಂದು ಸ್ವಲ್ಪ ನೀರು, ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ, ಹೆಚ್ಚಿರುವ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ತಿರುವಾಡಬೇಕು. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ತಿರುವಾಡಿ ಒಂದು ಅರ್ಧ ಲೋಟ ನೀರು ಸೇರಿಸಿ ಕುದಿಯೋದಕ್ಕೆ ಬಿಡಿ. ನಂತರ ತುರಿದಿಟ್ಕೊಂಡಿರುವಂಥ ಒಂದಿಷ್ಟು ಪನ್ನೀರನ್ನು ಇದಕ್ಕೆ ಸೇರಿಸಿ. ಪನ್ನೀರ್ ಸೇರಿಸಿದ ಮೇಲೆ ಅದು ಚೆನ್ನಾಗಿ ಬ್ಲೆಂಡ್ ಆಗಬೇಕಂದ್ರೆ ನೀವು 5 ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿ, ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಬನ್ನಿ, ಇದಕ್ಕೆ ನಾವು ಅರ್ಧ ಗಂಟೆ ಮೊದಲೇ ಕಲಸಿ ನೆನೆಸಿಟ್ಟಂಥ ಚಪಾತಿ ಹಿಟ್ಟಿನಿಂದ ಮೃದುವಾದ ಚಪಾತಿಯನ್ನು ಲಟ್ಟಿಸ್ಕೊಂಡು ಇದನ್ನು ಎರಡೂ ಕಡೆ ಬೇಯಿಸಿ ನಂತರ ನಾವು ಸ್ವಲ್ಪ ತುಪ್ಪ ಹಾಕಿ ಪನ್ನೀರ್ ಬುರ್ಜಿಯ ಜೊತೆಗೆ ತಿಂತಾ ಇದ್ರೆ ಆಹಾ, ಆ ಆನಂದನೇ ಆನಂದ. ಇಷ್ಟು ರುಚಿಯಾದ ಪನ್ನೀರ್ ಬುರ್ಜಿ ಮತ್ತು ಮೃದುವಾದ ಚಪಾತಿಯನ್ನು ನೀವು ಮಾಡಿ ನೋಡಿ, ಸಂತೋಷ ಪಡಿ. ನನಗೆ ಸಬ್ಸ್ಕ್ರೈಬ್ ಮಾಡಿ.